ಇವತ್ತಿನ ದಿನ ಏನಾರ ಕನ್ನಡ ಸಿನಿಮಾ ಮಾಡಬೇಕಂದ್ರೆ 2 ಗುಂಡಿಗೆ ಬೇಕು ಸರ್. ಏನು ನಿರ್ಮಾಪಕರು ಇಷ್ಟೊಂದು ಅವಸ್ಥೆ ಯಾವ ಟೈಮಲ್ಲೂ ಇಲ್ಲ, ಇಷ್ಟೊಂದು ಕಳ್ಕೊಳ್ತಾ ಇದ್ದಾರೆ. ಅವ್ರ ನೋವೇನು, ಒಂದು ಅಟ್ಲೀಸ್ಟ್ ನಿಂತಿರೋ ಸಿನಿಮಾಗೆ ನಾವು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ಯಾಕೆ ಸರ್? ಈಗ ನಮ್ಮಿಂದ ಅವರಿಂದನೇ ನಿರ್ಮಾಪಕರಿಂದ ನಾವೆಲ್ಲ ಬೆಳೆದಿರ್ತೀವಿ. ಒಬ್ಬ ಥಿಯೇಟ್ರ್ ಅವ್ರು ಆಗ್ಬೋದು, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಒಂದು ಕಲಾವಿದ ಆಗ್ಬೋದು, ಕಲಾವಿದರು ಎಲ್ಲರೂ ಬರ್ತಾಯಿದ್ದಾರೆ. ಕೆಲವರು ಮಾತ್ರ ನಮ್ಮ ಮುಖಾಂತರನೇ ಅವ್ರಿಗೆ ದೂರವಾಣಿ ಮೂಲಕ ಕೇಳಿದ್ದೀವಿ ಸರ್. ನಾವು 2ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು. ನಮ್ಮ ಗೋವಿಂದನ್ ಅವರು ಫೋನ್ ಮಾಡಿದಾಗ ನಮ್ಗೆ ಯಾರ್ದು ಫೋನ್ಗೆ ಸ್ಪಂದಿಸಿರಲಿಲ್ಲ. ಅವ್ರ ಎದುರಿಗೆ 2ನೇ ತಾರೀಕು ನಮಗೆ ಬರ್ತೀವಿ ಅಂತ ಹೇಳಿದ್ರು, ಆಶ್ವಾಸನೆ ಕೊಟ್ಟಿದ್ರು. ನೀವು ಬಂದಿಲ್ಲ ಅಂತ ಈಗ ಹೇಳ್ತಾ ಇದ್ರು. ಅದು ತಪ್ಪು ಸರ್. ನಿಮ್ಮಿಂದನೇ ಬೆಳೆದು, ನಿಮ್ಮಿಂದನೇ ಹಣ ಪಡೆದು ಎಲ್ಲ ಮಾಡಿ ಹೆಸರು ಮಾಡಿಕೊಂಡು ಒಂದು ಸಿನಿಮಾನ ನಾವು ಇದು ಒಂದು ಮೇಲೆ ತರಬೇಕು ಅನ್ನೋದು ಉದ್ದೇಶ ಅವರಲ್ಲಿ ಇಲ್ಲ ಅಂದರೆ ಯಾತಕ್ಕೆ ಮಾಡಬೇಕು ಸರ್? ಅವ್ರು ಹೇಳಿದ್ದು ಕರೆಕ್ಟು. ಈಗ ಏನು ಒಂದು ರೇಂಜ್ಗೆ ಹೋಗ್ತಾ ಇದೆ ಅನ್ನೋ ಸಿನಿಮಾನ ನಾವು ತೆಗಿಯೋಕೆ ಬಿಡಲ್ಲ ಸರ್. ಮೊನ್ನೆ ಯಾವುದೋ ಒಂದು ಸಿನಿಮಾಗೂ ಅದನ್ನೇ ಮಾಡಿದ್ವಿ. ಇಮಿಡಿಯೇಟಾಗಿ ಅವ್ರು ಏನು ಲಿಸ್ಟ್ ಕೊಟ್ಟಿದ್ರು ಅಷ್ಟೂ ನಾವು ಒಂದೊಂದು ಶೋ ರೈಸ್ ಮಾಡ್ರಿ ಅಂತ ಹೇಳಿ ಮಾಡಿಸಿದ್ವಿ. ಆಮೇಲೆ ಇವತ್ತು ನಿನ್ನೆ ಬಂದು ಗಲಿಕೆ ಇಲ್ಲ, ಒಂದು 5 ಜನನೂ ಬರ್ತಾಯಿಲ್ಲ ಅಂತ ಅವ್ರಿಗೆ ಏನೋ ನೆಪ ಹೇಳಿದ್ದಾರೆ. ಅದಿರಲಿ, ನಿಮ್ದೇನಾರ ಕಲೆಕ್ಷನ್ ಇದ್ದರೂ ಏನಾರು ತೆಗೆದ್ರೆ ತೀವ್ರವಾಗಿ ನಾವು ನಿಮ್ಮ ಜೊತೆಗೆ ಸೇರಿ ಮಹಾದೇವಾಗೂ ಇದೇ ಸಮಸ್ಯೆ ಆಗಿತ್ತು. ಅವ್ರ ಎದುರಿಗೆ ಅವ್ರದ್ದು 25-30 ಬುಕ್ ಆಗ್ತದೆ, ಹೌಸ್ಫುಲ್ 5-6 ಟಿಕೆಟ್ ಬುಕ್ ಆಗ್ತದೆ. ಕಳ್ಳರು ಶೋ ರೈಸ್ ಮಾಡಿದ್ರು ಸರ್. ಅದೇ ಅವತ್ತೇನೆ ಅವ್ರನ್ನ ಕರೆದು ನಾವು ಸೀಮಾರಿ ಹಾಕಿದ್ವಿ. ಅವ್ರಿಗೆ ಹತ್ರ ಮಾತಾಡಿದ್ದೀನಿ, ಯಾಕೆ ಹೆಂಗೆ ಮಾಡ್ತೀಯ, ಆದ್ರೆ ಏನಾದ್ರು ಫುಲ್ ಹೋಗ್ತಾ ಇದೆಯಾ? ಹೌಸ್ಫುಲ್ ಏನು ಫುಲ್ ಹೋಗ್ತಾ ಇದ್ದೀನಿ ರೀ, ಅಲ್ಲ ಹೆಸರು ಮಾತ್ರ ಹೌಸ್ಫುಲ್ ಅಲ್ಲಲ್ಲ, ಎಷ್ಟು ಟಿಕೆಟ್ ಹೋಗಿದೆ ತೋರಿಸಿ ಅಂತ ನಾವು ಕೇಳಿದ್ವಿ. ಅವನು 70-80 ಟಿಕೆಟ್ ಹೋಗ್ತಾ ಇದೆ, ಇದು 30-40 ಅಂದ. ಆಯ್ತಯ್ಯ, ನೀನು ಒಂದೊಂದು ಶೋ ಎಕ್ಸ್ಟ್ರಾ ಮಾಡು ಅಂದ್ವಿ. ಮತ್ತೆ ನಿನ್ನೆ ಬಂದು ಇದು ಮಾಡಿದ್ದಾರೆ, ಶೋ ಯಾವುದು ಟಿಕೆಟು ಬುಕ್ ಆಗಿಲ್ಲ, ನಾನು 5 ಟಿಕೆಟ್ ಮಾಡಿದ್ರೆ ನಾನು ಶೋ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅದೇ ರೀತಿ ನಿಮ್ದು ಏನಾರು ತೆಗೆದ್ರೆ ಈಗಲೇ ಫೋನ್ ಮುಖಾಂತರ ಮಾತಾಡೋಣ ಅವ್ರ ಜೊತೆಗೆ. ಏನು ಅವ್ರದ್ದು ಏನು ಅನ್ನಿಸ್ತದೇನೋ ಅದನ್ನು ಮಾಡೋಣ.